ಅಣ್ಣಾರ ಮಜಾಕ್ತಿ ಮಾತಾಡ್ಯಾರ. ಇವತ್ತಿನ ದಿವಸ ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆ ಮುಖಾಂತರ ನಮ್ಮ ವಿಜಯಪುರ ಜಿಲ್ಲೆಯ ಜನರು 371 ವಿಜಯಪುರ ಜಿಲ್ಲೆಯನ್ನು ಸೇರ್ಪಡೆ ಮಾಡಬೇಕಂತ ಹೇಳಿ ನಾವು ಪಾದಯಾತ್ರೆ ಮುಖಾಂತರ ಇಲ್ಲಿ ಬಂದಿದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಪ್ರಧಾನಮಂತ್ರಿಗಳು, ಕೇಂದ್ರ ಗೃಹ ಸಚಿವರು, ಆಮ್ಯಾಗ ರಾಷ್ಟ್ರಪತಿಗಳು, ರಾಜ್ಯಪಾಲರು, ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಇವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿ ಕೊಡೋಕೆ ಇಲ್ಲಿ ಬಂದಿದ್ದೇವೆ. ಇದರ ತಾತ್ಪರ್ಯ ಇಷ್ಟೇ, ಇಲ್ಲಿಯವರೆಗೆ ನಮ್ಮ ಜಿಲ್ಲೆಯ ರಾಜಕಾರಣಿಗಳು ಏನೇನು ಅನ್ಯಾಯ ಮಾಡಿದ್ದಾರೆ ನೀವೆಲ್ಲ ನೋಡಕತ್ತೀರಿ ಎಲ್ಲ ಜನರು. ಮುಖ್ಯವಾಗಿ ನನಗೆ ಮಾಧ್ಯಮ ಮಿತ್ರರಲ್ಲಿ ನಾವು ಇನ್ನೂ ಒಂದೇ ವಿನಂತಿ ಮಾಡ್ಕೋತೀವಿ. ಈ ಏನು ಹೋರಾಟ ಇದೆ 371 ಆರ್ಟಿಕಲ್ ಯಾವಾಗಲೂ ನಮ್ಮದು ಫಸ್ಟ್ ಪೇಜಿಗೆ ಬರ್ಬೇಕಂತ ಹೇಳಿ ನಾನು ನಿಮ್ಮ ಮಾಧ್ಯಮ ಮಿತ್ರರಲ್ಲಿ ಕಳ್ಕೊಳ್ಳಿ ವಿನಂತಿ ಮಾಡ್ಕೋತೀನಿ. ಯಾಕಂದ್ರೆ ನಾವು ಯಾರು ಬೇಕಾದ್ರೂ ಮಾಡಲಿ, ಯಾರೇ ಸಂಘಟನೆಯವ್ರು ಮಾಡಲಿ, ಯಾರೇ ಮಾಡಲಿ, ಅವ್ರೆಲ್ಲರದು ಬರ್ಬೇಕಂತ ನಾವು ವಿನಂತಿ ಮಾಡ್ಕೊಂಡು ನಿಮ್ಗೆ ಸ್ವಾಗತ ಮಾಡ್ಕೋತೀನಿ. ಈ ನಾವು ಬಿಜಾಪುರ ಜಿಲ್ಲೆ ಹೆಂಗಾಗೈತಪ್ಪ ಅಂತಂದರೆ ಟೋಟಲ್ ನಮ್ಮ ವ್ಯಾಪ್ತಿ ಏನು ಮಾಡಿರಪ್ಪ ಅಂದರೆ 7 ನಮ್ಮ ತಾಲೂಕುಗಳು ಒಬ್ಬೊಬ್ಬರು ರಾಜಕಾರಣಿಗಳ ವಿಚಾರದಿಂದ ಏನೈತಿ ಹಿಂದಾಗೈತಿ. ನಿಮ್ಗೆ ಹೇಳ್ಬೇಕಂದ್ರೆ ನಾವು ಈ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ನಮ್ಮ ವ್ಯಾಪ್ತಿ ನೋಡ್ಬೇಕಾಗಿತ್ತಪ್ಪ ಅಂದ್ರೆ ನಾವು ಬಸ್ ಸ್ಟ್ಯಾಂಡ್ದಾಗ ಹೋಗಿ ನೋಡ್ಬೇಕು. ನಿಮ್ಗೆ ಹೇಳ್ಬೇಕಂದ್ರೆ ಬಸ್ ಸ್ಟ್ಯಾಂಡ್ದಾಗ ಏನೈತಪ್ಪ ಅಂದರೆ ಕಲ್ಯಾಣ ಕರ್ನಾಟಕ ಐತಿ. ನಿಮ್ಗೆ ಹೇಳ್ಬೇಕಂದ್ರೆ ಆ ಕಲ್ಯಾಣ ಕರ್ನಾಟಕ ನಮ್ಮ ಬಿಜಾಪುರ ಜಿಲ್ಲೆ ವ್ಯಾಪ್ತಿಗೆ ಸೇರಿಸ್ಬೇಕು. ಆದ ಕಾರಣ ಈ ನಮ್ಮ ಜಿಲ್ಲೆಯ ಜನರು ಏನು ಮಾಡ್ತಾರಪ್ಪ ಅಂದರೆ ಎಲ್ಲ ನಾವು ಬರುವಂತೆ ನೋಡಿದ್ರಿ ನೀವೆಲ್ಲರೂ ಈ ಒಂದು ವಿಚಾರ ಹೇಳಬೇಕಪ್ಪ ಅಂತಂದರೆ ಜಿಲ್ಲೆಯ ಜನತೆ ಎಷ್ಟೊಂದು ಇದಕ್ಕೆ ಇನ್ವಾಲ್ವ್ಮೆಂಟ್ ಆಗಬೇಕಂತಂದರೆ ಮಾಧ್ಯಮ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜಿಲ್ಲೆಯ ಜನತೆಗೆ ಅವೇರ್ನೆಸ್ ಮಾಡಬೇಕು. ನಾವು ಇದು ಮೊದಲಿಗೆ ಒಂದು ಸಾಂಕೇತಿಕ ಚಾಲು ಮಾಡಿದ್ದೀವಿ. ಇನ್ನೂ 3 ಆಯಾಮ ಅದ ನಮ್ಮ ಕಡೆ. ಹೆಂಗಪ್ಪ ಅಂದ್ರೆ ಶಿವಾಜಿ ಸರ್ಕಲ್ದಿಂದ DC ಕಚೇರಿವರೆಗೆ ಇನ್ನೊಂದು ಆಯಾಮ ಇದೆ, ಗೋಳಗುಮ್ಮಟ್ ಗೇಟ್ದಿಂದ DC ಕಚೇರಿವರೆಗೆ ಇನ್ನೊಂದು ಆಯಾಮ ಇದೆ, ಬುದ್ಧ ವಿಹಾರದಿಂದ DC ಕಚೇರಿವರೆಗೆ ಇನ್ನೊಂದು ಆಯಾಮ ಇದೆ. ನಾವು ಇಷ್ಟು ಮಂದಿ ಎಲ್ಲ ನಮಗೆ ಇಷ್ಟು ಸಹಾಯ ಸಹಕಾರ ಮಾಡಿ ನೀಡೋದಂತ ಎಲ್ಲ ನಮ್ಮ ಈ ಜನರಿಗೆ ನೋಡಿದ್ರೆ ನನಗೆ ವಿಚಿತ್ರ ಅನ್ಸುತ್ತೆ. ನಿಮ್ಗೆ ಹೇಳ್ಬೇಕಂದ್ರೆ ಯಾವ ಜನರು ಬರಲಾರ್ದವರು ಇವರೆಲ್ಲ ಬಂದು ನನಗೆ ಸಹಾಯ ಮಾಡ್ಯಾರಪ್ಪ ಅಂದ್ರೆ ಅವ್ರನ್ನ ಕೃತಜ್ಞತೆ ಹೇಳ್ಬೇಕಾಗತ್ತೆ. ನಿಮ್ಗೆ ಹೇಳ್ಬೇಕು ಯಾಕಂದ್ರೆ ಇಷ್ಟೊಂದು ಜನ ಇದ್ದಾರೆ ಬಿಜಾಪುರ ಜಿಲ್ಲೆಯಲ್ಲಿ, ಯಾರೂ ಬಂದಿಲ್ಲ. ಇಂಥವ್ರೆಲ್ಲ ನನ್ನ ಹೋರಾಟ ನೋಡಿ ಬರೀ ನಿನ್ನೆ ಅವ್ರಿಗೆ ಶಬೀರ್ ಅವ್ರಿಗೆ ಹೇಳಿದ್ದೀನಿ ನಾನು, ಬರೇ ನನ್ನ ಕಡೆ ಯಾರು ಬರ್ತಾರೆ ಬಿಡ್ತಾರೆ ನನಗೆ ಗೊತ್ತಿಲ್ಲ ರೀ, ನೀವೇನು ಮಾಡ್ತೀರಿ ಬಿಡ್ತೀರಿ ಗೊತ್ತಿಲ್ಲ ಅಂತ ಹೇಳಿದ. ಇಲ್ಲ ಸರ್ ನಿಮ್ಮ ಹೋರಾಟ ನೀವು ಮುಂದುವರ್ಸ್ರಿ, ನಾನು ಕರ್ಕೊಂಬರ್ತಂತ ಹೇಳಿದ್ರು. ಇಷ್ಟೆಲ್ಲ ಬಂದಿದ್ದಕ್ಕೆ ನಾ ಹೇಳ್ತೀನಿ ಬಿಜಾಪುರ ಜಿಲ್ಲೆ ಜನರು ಈ ಒಂದು ಸ್ಟಾರ್ಟಿಂಗ್ ಇದೆ. ಇದು ಇನ್ನು ಮುಂದಿನ ದಿನಮಾನಗಳಲ್ಲಿ ಹೆಂಗೆ ಸೇರ್ಬೇಕಪ್ಪ ಅಂತಂದರೆ ಬಿಜಾಪುರ ಜಿಲ್ಲೆ ಪೂರ್ತಿ ಸೇರ್ಬೇಕು ಮಂದಿ. ಬಿಜಾಪುರ ಜಿಲ್ಲೆ ನೋಡಿದ್ರೆ 371 ನೋಡಿದ್ರೆ ಪೂರ್ತಿ ಬಿಜಾಪುರ ತುಂಬ ಜನರು ಕೊಡ್ಬೇಕು. ಆ ವ್ಯವಸ್ಥೆ ಆಗ್ಬೇಕಂತ ಇಷ್ಟ ಹೇಳ್ತೀನಿ ನಿಮ್ಗೆ ಹೇಳ್ಬೇಕು. ಈ ಬಿಜಾಪುರ ಜಿಲ್ಲೆಗೆ ಈ 371 ಎದಕ್ಕಾಗಿಲ್ಲಪ್ಪ ಇದು ನಮ್ಮ ಶೈಕ್ಷಣಿಕವಾಗಲಿ, ನೌಕರಿಗಾಗಲಿ, ಈ ವ್ಯಾಪಾರಸ್ಥರಿಗೆ ಟ್ಯಾಕ್ಸ್ ರಿಬೇಟ್ ಆಗಲಿ, ಇವೆಲ್ಲ ಅನುಕೂಲ ಇದಾವೆ. ಈ ಶಿಕ್ಷಣ ಸಂಸ್ಥೆಗಳು ಏನಾಗ್ಯಾವಪ್ಪ ಅಂತಂದರೆ ಸರ್ಕಾರದಿಂದ ವಂಚಿತ ಆಗತ್ತವೆ. ಇಲ್ಲಿ ಬಿಜಾಪುರ ಜಿಲ್ಲೆಗೆ ಹೆಂಗಾಗಿದೆಪ್ಪ ಅಂದರೆ ಪ್ರೈವೇಟೈಸೇಷನ್ ಜನರು ಎಲ್ಲಿಂದ ರೊಕ್ಕ ತರಬೇಕು. ಈ ವ್ಯಾಪ್ತಿಗೆ ಸೇರ್ಪಡೆ ಆಯ್ತಪ್ಪ ಅಂದರೆ ಜನರು ಫೀಸ್ ಕಟ್ಟೋದು ಕಮ್ಮಿ ಆಗುತ್ತೆ. ಆಮ್ಯಾಗ ಉದ್ಯೋಗದಲ್ಲಿ ಬಿಡ್ತವೆ. ಈ ಇದಕ್ಕೆ ನೋಡ್ಬೇಕಂದ್ರೆ ಯುವಕರು ಭಾಳ ಪಾಲ್ಗೊಳ್ಬೇಕಾಗಿತ್ತು. ಯುವಕರ ಸಲುವಾಗಿ ನಾವು ಮಾಡಕತ್ತೇವೆ. ನಿಮ್ಗೆ ಹೇಳ್ಬೇಕಂದ್ರೆ ಈಗ ಈ ದಿವಸ ನಾವೇನು ಮಾಡಿದ್ದೀವಿ, ನಮಗೇನು ಸಿಗಲಿಲ್ಲ ಹೋಲದು. ಇನ್ನು ಬರುವಂಥ ನಮ್ಮ ಮಕ್ಕಳಿಗೆ ಸಿಗಬೇಕು, ನಮ್ಮ ಮಕ್ಕಳ ಮೊಮ್ಮಕ್ಕಳಿಗೆ ಸಿಗಬೇಕು. ಇಂಥ ವಿಚಾರ ಇಟ್ಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ಸಿಗ್ಲತ್ತ ತಿಳಿಸಿ ನಾವು ಇದನ್ನು ಹೋರಾಟ ಮಾಡಕತ್ತೇವೆ. ನಿಮ್ಮ ಆ ಒಂದು ವಿಚಾರ ಇಟ್ಕೊಂಡು ನಾವು ಮಾಡಕತ್ತಿದ್ದೇವೆ. ಜಿಲ್ಲೆಯ ಜನತೆ ಇನ್ನೂ ಹೆಚ್ಚು ಬರಬೇಕು. ಬಂದ ಬಿಜಾಪುರ ಜಿಲ್ಲೆ ಜನಪ್ರತಿನಿಧಿಗಳೇ ಬಿಸಿ ಮುಟ್ಟಿಸ್ಬೇಕಂತ ತಿಳಿಸಿ ನಾನು ಹೇಳ್ತೀನಿ ನಿಮ್ಗೆ. ಬಿಜಾಪುರ ಜಿಲ್ಲೆ ಜನರಿಗೆ ಯಾವ ರೀತಿ ಜನಪ್ರತಿನಿಧಿ ಕೇಳಬೇಕು, ಅವ್ರು ಎಲ್ಲರ ಕರೆದು ಬಿಟ್ರೆ ಓಡೋಗ್ಬಿಡ್ತೀರಿ. ಇಂಥ ಹೋರಾಟಕ್ಕೆ ಬರೋದಿಲ್ಲ ಯಾರು ಒಬ್ಬರು. ಈ ಹೋರಾಟದಿಂದ ನಿಮ್ಮ ಜೀವನವೇ ಸುಖ ಆಗ್ತೈತಿ. ಇದರಿಂದ ನಿಮ್ಗೆ ಎಷ್ಟೊಂದು ಅನುಕೂಲ ಅದಾವತ್ತಂದರೆ ಹಣಕಾಸಿನ ವ್ಯವಹಾರ ಉಳಿತೈತಿ, ಜಿಲ್ಲೆಯ ಮಕ್ಕಳ ಫೀಸ್ ಕಟ್ಟೋದು ಉಳಿತೈತಿ,
ಹೆಚ್ಚಿನ ನೌಕರಿ ಆಗ್ತಾವ. ಇವೆಲ್ಲ ಸಮಸ್ಯೆಗಳು ಭಾಳ ಅದಾವೆ. ಇವೆಲ್ಲ ಅನುಕೂಲ ಪಡ್ಕೊಂಡಿರ್ತೀವಿ ಬಿಜಾಪುರ ಜಿಲ್ಲೆ ಜನತೆಗೆ ನಾವು ವಿನಂತಿ ಮಾಡ್ಕೋತೀವಿ. ಆಮೇಲೆ ಇಲ್ಲಿವರೆಗೆ ಏನಾಯ್ತಪ್ಪ ಅಂತಂದ್ರೆ ಟೋಟಲ್ ನಿಮ್ಗೆ ಹೇಳ್ಬೇಕಂದ್ರೆ ಎಲ್ಲ ಶಿಕ್ಷಣ ಸಂಸ್ಥೆಗಳಿರ್ಬೋದು, ಇಲ್ಲೆಲ್ಲರೂ ಏನು ಮಾಡ್ತಾರಪ್ಪ ಅಂದರೆ ಕೋಚಿಂಗ್ ಸೆಂಟರ್ ಇದಾವೆ. ಕೋಚಿಂಗ್ ಸೆಂಟರ್ದಲ್ಲಿ ಕೋಚಿಂಗ್ ಸೆಂಟರ್ ಮಾಲಕರಿಗೆ ನಾವು ವಿನಂತಿ ಮಾಡ್ಕೋತೀವಿ ನಿಮ್ಗೆ ಹೇಳ್ಬೇಕಂದ್ರೆ ನಿಮ್ಮ ವಿದ್ಯಾರ್ಥಿಗಳನ್ನು ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಲಿಯಕ್ಕೆ ಬಂದಂಥ ವಿದ್ಯಾರ್ಥಿಗಳಿಗೆ ಜಸ್ಟ್ ನಮಗೆ 3 ತಾಸು ಏನು ರ್ಯಾಲಿ ಇರ್ತದೆ, ರ್ಯಾಲಿ ಟೈಮ್ದಲ್ಲಿ ನಮಗೆ 3 ತಾಸು ಕಳಿಸೋ ವ್ಯವಸ್ಥೆ ಆಗಬೇಕು ನಾನು ಕೋಚಿಂಗ್ ಸೆಂಟರ್ ಮಾಲೀಕರಲ್ಲಿ ವಿನಂತಿ ಮಾಡ್ಕೊತೀನಿ. ಯಾಕೆ ಅವರಿಂದ ಬಂದ್ರಂದ್ರೆ ಈಗ ನಮ್ಮ ಜಿಲ್ಲೆಯ ರಾಜಕಾರಣಿಗಳು ಏನು ಮಾಡ್ಯಾರಪ್ಪ ಅಂದ್ರೆ ಯಾವುದೇ ಹೋರಾಟ ಇಲ್ಲ, ಅವರು ಎಷ್ಟು ಬರ್ತದೆ ಅಷ್ಟು ಕರ್ಕೊಂಬರಲಿ ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಅದು ಕೆಲಸ ಆಗಬಾರ್ದು. ನಮ್ಮ ನ್ಯಾಯಯುತ ಹೋರಾಟಕ್ಕೆ ಯಾರ್ಯಾರು ಏನೇನೋ ಮಾಡಿರ್ತಾರೆ. ಆದ ಕಾರಣ ಎಲ್ಲರೂ ಬಂದ ಮುಂದಿನ ಹೋರಾಟಗಳನ್ನು ಯಶಸ್ವಿ ಮಾಡ್ಬೇಕಂತ ಹೇಳಿ ನಾನು ಎಲ್ಲರಿಗೆ ವಿನಂತಿ ಮಾಡ್ಕೋತೀನಿ. ಇನ್ನೂ ಹೇಳಬೇಕಪ್ಪ ಅಂತಂದರೆ 371 ಕಳೆದ 10 ವರ್ಷಗಳಿಂದ ನಾವು ಎಷ್ಟೊಂದು ವಂಚಿತ ಆಗ್ಯಾವ ನೋಡ್ರಿ. ನಿಮ್ಗೆ ಹೇಳ್ಬೇಕಂದ್ರೆ ಎಷ್ಟೊಂದು ಯುವಕರು ನೌಕರಿ ಹೋಗ್ಬೇಕಾಗಿತ್ತು, ಆ ನೌಕರಿ ಹೋಗ್ಲಾರ್ದವ್ರು ಇಲ್ಲೇ ಕೂತಾರೆ, ವಿದ್ಯಾಭ್ಯಾಸ ಮಾಡ್ಲಾರ್ದವ್ರು ಇಲ್ಲೇ ಕೂತಾರೆ. ಇಂಥ ಒಂದು ಅವೈಜ್ಞಾನಿಕ ಕೆಲಸಗಳಾಗತ್ತಾವೆ. ಆ ಅವೈಜ್ಞಾನಿಕ ಕೆಲಸಗಳ ಮಾಡ್ಲಿಕ್ಕೆ ಬಿಡಬಾರ್ದು. ನಾವು ಎಲ್ಲರೂ ಒಂದಾಗಬೇಕು. ಒಂದಾಗಿ ಜಿಲ್ಲೆಯ ರಾಜಕಾರಣಿಗಳಿಗೆ ಬಿಸಿ ಮುಗಿಸೋ ತಿಳಿಸಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಜಿಲ್ಲೆಯ ರಾಜಕಾರಣಿ ಹೆಂಗೆ ಬರಬೇಕಪ್ಪ ಅಂತಂದರೆ ಓಡಿ ನಮ್ಮ ಹತ್ರ ಬರಬೇಕು, ನಾವು ಮಾಡಿ ಕೊಡ್ತೇವ್ರಪ್ಪ ಅಂತ ತಿಳಿಸಿ. ಅಲ್ಲಿವರೆಗೆ ನಾವು ಇವ್ರನ್ನ ಬಿಡೋದು ಬೇಡ. ನಿಮ್ಗೆ ಹೇಳ್ಬೇಕಂದ್ರೆ ನಾವು ಅವ್ರಿಗೆ ವಿನಂತಿ ಮಾಡ್ಕೊತೇವೆ ಜಿಲ್ಲೆಯ ರಾಜಕಾರಣಿಗಳಿಗೆ, ನೀವು ಎಷ್ಟು ದಿವಸ ಏನು ಮಾಡಿರಿ ಇನ್ನಾದರೂ ಇದ್ರದ್ದು ಬಗ್ಗೆ ಧ್ವನಿ ಎತ್ತಬೇಕು. 2 ಸದನ ಚಾಲು ಆಗುತ್ತಾವೆ. ನೀವು ಸದನ ಚಾಲು ಆಗಲಿ ಎತ್ತಲಿಕ್ಕಪ್ಪ ಅಂತಂದರೆ ನಿಮ್ಮ ಕುರ್ಚಿ ಅಲಗಾಡ್ತಾವ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಹೌದು, ನೀವಾಗೇ ರಾಜೀನಾಮೆ ಕೊಟ್ಟಿಲ್ಲ ಬರಬೇಕು. ನೋಡಿ, ನಾವು ಮುಂದೆ ನಿಮ್ಮನ್ನು ಆರಿಸಿ ಕಳಿಸೋ ಕೆಲಸ ನಮ್ಮದು. ನಿಮ್ಮ ಹಂಗೆ ಇಂಡಿಪೆಂಡೆಂಟ್ ಆಗಿ ನಾವು ನಿಮ್ಗೆ ಏನೈತಿ ಯಾರು ಎದುರುಗಡೆ ನಿಲ್ಲಾರ ಆರಿಸಿ ಕಳಿಸ್ತೀವಿ. ಇದು ಒಂದು ಮಾಡಿ ಕೊಡ್ಬೇಕು. ನೀವು ರಸ್ತೆ ಮಾಡೋದು ಬೇಡ, ಏನು ಬೇಕಾದ ಬೇರೆ ಕೆಲಸ ಮಾಡೋದು ಬೇಡ. ನಮಗೆ 371 ಮಾಡಿ ಕೊಟ್ಟಿರಪ್ಪ ಅಂತಂದ್ರೆ ನಿಮಗೆ ಏನು ಬೇಕಾದ ಕೆಲಸ ನಾವು ಮಾಡ್ಕೊಳಕ್ಕೆ ನಾವು ರೆಡಿ ಇದ್ದೀವಿ. ಜಿಲ್ಲೆಯ ರಾಜಕಾರಣಿ ನಮ್ಮಲಿಂತ್ರ ನೀವು ಅದಿರಿ, ನಿಮ್ಮಲಿಂತ್ರ ನಾವು ಇಲ್ಲ. ಆದ ಕಾರಣ ಜಿಲ್ಲೆಯ ರಾಜಕಾರಣಿಗಳು ಕೂಡಲೇ ಎಚ್ಚೆತ್ತುಕೊಳ್ಬೇಕು. ನಮ್ಮ ಇಂಡಿ ಶಾಸಕರು ಹೇಳ್ತಾರೆ ಬರೀ ಅವ್ರು ಇಂಡಿ ಅಷ್ಟೇ ಬೆಳೆಯಕತ್ತಾರೆ. ನಾವೇನು ಬಿಜಾಪುರ ಜಿಲ್ಲೆಯವ್ರೇನು ನಾವು ಇದಾಗ್ಯಾರಪ್ಪ ನಿಮಗೆ? ಬಿಜಾಪುರ ಜಿಲ್ಲೆದಾಗಿದ್ರಿ ನೀವು, ಬಿಜಾಪುರ ಜಿಲ್ಲೆ ಮಾಡ್ಕೊಳ್ರಿ, ಆಮ್ಯಾಗ ನೀವು ಇಂಡಿ ಜಿಲ್ಲೆ ಮಾಡ್ಕೊಳ್ರಿ. ನಿಮ್ಗ್ಯಾರು ಬೇಡತ್ತಾರ? ಬಿಜಾಪುರ ಜಿಲ್ಲೆ ಕೊಡಕ್ಕೆ ಎಲ್ಲರೂ ಸಹಮತದಿಂದ ವರ್ತಿಸ್ತಾರೆ ತೆಗಿಸಿದ ಇಂಡಿ ಶಾಸಕರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಹೇಳ್ಬೇಕು, ನೀವು ಒಬ್ಬರೇ ನಮ್ಮ ಬರೀ ಇಂಡಿ ಸಿಂಡಿಗೆ ಮಾಡ್ಕೊಂಡು ಹೋಗ್ತೇವೆ ತೆಗಿಸಿ ಹೇಳಕ್ಕೆ ಹೋಗ್ಬೇಡ್ರಿ. ಇನ್ನು ಬರುವಂಥ 3 ಹೋರಾಟಗಳು ಏನಿದಾವೆ, ಇವು 3 ಹೋರಾಟ ಮುಗಿದ ಮೇಲೆ ಮಾನ್ಯ ನಮ್ಮ ಸಂಸದರ ಕಚೇರಿ ಮುಂದೆ ಧರಣಿ ಹೊಡ್ಬೇಕಾಗತ್ತೆ. ಯಾಕಪ್ಪ ಅಂತಂದರೆ ನಾವು ದೇಶದ ಪ್ರಧಾನಮಂತ್ರಿ ನೋಡಿ ಆರಿಸಿ ಕಳಿಸೇವೆ ಅವ್ರಿಗೆ. ನಾವು ಪ್ರಧಾನಮಂತ್ರಿಗೆ ಕೇಳೋರು. ಯಾಕೆ ಅವರು ಹೇಳ್ತಾರ ನಮ್ಮ ಪ್ರಧಾನಮಂತ್ರಿ ನೋಡಿ ಓಟ್ ಹಾಕ್ರಪ್ಪ ಅಂತ ಅವ್ರು ಹೇಳ್ಯಾರ. ನಾವು ಅವ್ರಿಗೆಲ್ಲ ಓಟ್ ಹಾಕಿ ಆರಿಸಿ ಕಳಿಸೇವಿ. ದೇಶದ ಪ್ರಧಾನಮಂತ್ರಿಗಳು, ಕೇಂದ್ರ ಗೃಹ ಖಾತೆ ಸಚಿವರಾದ ಅಮಿತ್ ಶಾ ಅವರು ಇದು ಕೂಡಲೇ ಈ ಕೆಲಸ ಕರ್ನಾಟಕ ಸರ್ಕಾರದವರು ಗುಲ್ಬರ್ಗ, ರಾಯಚೂರು, ಕೊಪ್ಪಳ ಅವರೆಲ್ಲ ಮಾಡಿಕೊಟ್ಟಾರ. ನೀವು BJP ಅವ್ರು ಏನು ಮಾಡಿರಪ್ಪ, ಬಿಜಾಪುರ ಜಿಲ್ಲೆ ಒಂದು ಸೇರ್ಪಡೆ ಮಾಡಿಕೊಡ್ರಲ್ಲ ನೀವು, ಏನಾಗ್ತದೆ ನಿಮ್ಗೆ? ಅದಕ್ಕೆ ನಾವೇನು ನಿಮ್ಗೆ ಹೆಚ್ಚಿಗೆ ಹೇಳಕ್ಕೆ ಕೊಡ್ಬೋದಿಲ್ಲ. ಇಲ್ಲಿವರೆಗೆ ನೀವು 10-11 ವರ್ಷ ಏನು ಮಾಡಿರಿ ಮಾಡಿರಿ. ಇನ್ನು ಮ್ಯಾಗ ಈ ವಿಷಯದ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಎಚ್ಚೆತ್ತುಕೊಂಡು ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಮಲ್ಲಿಕಾರ್ಜುನ ಚಂಗಾಳ ದೇಶದಿಂದ ರೈತ ಭಾರತ ಪಕ್ಷದ ರಾಜ್ಯಾಧ್ಯಕ್ಷ.